ಬೆಂಗಳೂರು ಹೊರವಲಯದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಪ್ರಾಣಿ ಪ್ರಿಯರು ನೋಡಲೇಬೇಕಾದ ಸ್ಟೋರಿ ಇದು. ಮಗಳ ರೀತಿಯಲ್ಲಿ ಸಾಕಿದ್ದ ಶ್ವಾನವನ್ನ ಕೊಲೆಗೆ ಯತ್ನ ಮಾಡಲಾಗಿದೆ. ಇನ್ನು ಶ್ವಾನವನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ ವಿಕೃತ ವ್ಯಕ್ತಿ. ನಾಯಿಗೆ ಗಂಭೀರ ಗಾಯವಾಗಿದೆ. ಕಣ್ಣೀರು ಹಾಕಿದ್ದ ಶ್ವಾನ ಸಾಕಿದ್ದ ಮಹಿಳೆ. ಬೆಂಗಳೂರು ಹೊರವಲಯದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಪ್ರಾಣಿ ಪ್ರಿಯರು ಈ ಸ್ಟೋರಿನ ನೋಡಲೇಬೇಕು. ಮಗಳ ರೀತಿಯಲ್ಲಿ ಸಾಕಿದ್ದ ಶ್ವಾನವನ್ನ ಕೊಲೆಗೆ ಯತ್ನ ಮಾಡಲಾಗಿದೆ. ಶ್ವಾನವನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ ವಿಕೃತ ವ್ಯಕ್ತಿ. ಇನ್ನು ನಾಯಿಗೆ ಗಂಭೀರ ಗಾಯವಾಗಿದೆ. ಇನ್ನು ಶ್ವಾನವನ್ನ ಸಾಕಿದ್ದ ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಶಾಲೆಯಲ್ಲಿ ಬಿಸಿಯೂಟ ಅಡಿಗೆ ತಯಾರು ಮಾಡುವ ಮಹಿಳೆ ಈಕೆ ಪ್ರೀತಿಯಿಂದ ನಾಯಿಯನ್ನ ಸಾಕಿರ್ತಾರೆ. ಎಂದಿನಂತೆ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಲು ಬಂದಿದ್ರು. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಮಚ್ಚಿನಿಂದ ಕೊಚ್ಚಿದ್ದಾನೆ ವ್ಯಕ್ತಿ ಅಂತ. ಶೈಲಜಾ ಎನ್ನುವರು, ಶೈಲಜಾ ಎಂಬ ಮಹಿಳೆ ಮನೆಯಲ್ಲಿ ಹೆಣ್ಣು ಮಗು ಇಲ್ಲದ ಕಾರಣ ನಾಯಿಯನ್ನ ಸಾಕೊಂಡಿರ್ತಾರೆ. ಕಳೆದ 2 ವರ್ಷಗಳಿಂದ ಹೆಣ್ಣು ಶ್ವಾನವನ್ನ ಈಕೆ ಸಾಕಿರ್ತಾರೆ. ಶಾಲೆಯಲ್ಲಿ ಬಿಸಿಯೂಟ ಅಡುಗೆಯನ್ನು ತಯಾರು ಮಾಡೋ ಮಹಿಳೆಯವರು ಎಂದಿನಂತೆ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡೋದಕ್ಕೆ ಹೋಗಿರ್ತಾರೆ. ಈ ವೇಳೆ ಶೈಲಜಾ ಹಿಂದೆಯೇ ನಾಯಿ ಹೋಗಿರುತ್ತೆ. ಅವ್ರ ಜೊತೆನೇ ನಾಯಿ ತೆರಳಿರುತ್ತೆ. ಈ ವೇಳೆ ಮಚ್ಚು ಹಿಡ್ಕೊಂಡು ಬಂದಂಥ ಗ್ರಾಮದ ಮೋಹನ್ ಎಂಬ ವ್ಯಕ್ತಿ ಶಾಲಾ ಆವರಣದಲ್ಲಿ ಶ್ವಾನದ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಪ್ರಾಣ ಉಳಿಸಿಕೊಳ್ಳಲು ನಾಯಿ ಓಡೋಡಿ ಬಂದಿದೆ. ಮನೆಯ ಮುಂದೆಲ್ಲ ರಕ್ತ ಚೆಲ್ಲಾಡಿದೆ. ಇನ್ನು ಬೆಚ್ಚಿ ಬಿದ್ದ ಶ್ವಾನ ಸಾಕಿದ ಮಹಿಳೆ, ಆಕೆಗೆ ಶಾಕ್ ಆಗಿದೆ. ಯಾಕೆ ಈ ಥರ ನಾಯಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಇನ್ನು ಗ್ರಾಮದ ಮೋಹನ್ ಎಂಬಾತನ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋಹನ್ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಾಯಿ ಮೇಲೆ ಅಟ್ಯಾಕ್ ಮಾಡಿ ಮೋಹನ್ ಎಸ್ಕೇಪ್ ಆಗಿದ್ದಾನೆ. ಡೈಲಿ ಓಡಾಡ್ತಾ ಇರ್ತಾನೆ ಹುಡುಗ. ಹೇಳ್ತಾನೆ ಇದೀವಿ, ಆಯಮ್ಮನೂ ಹೇಳ್ತಾರೆ ಬರಬೇಡ ಇಲ್ಲಿ ಮಕ್ಳಿದ್ದಾರೆ ಹಾಗೆ ಹೇಗೆ ಅಂತ. ಕೇಳ್ತಾನೆ ಇರ್ಲಿಲ್ಲ ಎಷ್ಟು ಹೇಳಿದ್ರು. ಕೆಲಾಡ್ಕೆ ಕೊಡು ಅದು ಇದು ಅಂತ ಅವ್ರ ಹತ್ರ ಯಾವಾಗ್ಲೂ ಪೀಡಿಸ್ತಾ ಇರೋದು. ಸರಿ ಆಯಮ್ಮನೂ ಕೊಡ್ತಾ ಇದ್ರು. ಹೋಗು ಅಂತ ಎಷ್ಟು ಹೇಳ್ತಾ ಇದ್ರು ಹೋಗ್ತಾನೆ ಇರ್ಲಿಲ್ಲ. ಇಲ್ಲೇ ಮಾತಾಡ್ಕೊಂಡು ಅದು ಇದು ನಿಂತ್ಕೊಂಡ್ಬಿಡ್ತಾ ಇದ್ನ. ಅಲ್ಲಿ ಎಳ್ನೀರು ಕೊಡೋದು ತಗೊಂಬಂದ್ ಬೇಕಾ ಅಂತ ಅಲ್ಲೂ ಕೇಳಿದ್ದಾರೆ. ಅವರು ಬೈದಿದ್ದಾರೆ. ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ಇಬ್ರು ಇರ್ತಾ ಇದ್ವಿ. ಬಂದು ಕೇಳ್ತಾ ಇದ್ವಿ ಎಳ್ನೀರು ಬೇಕಾ ಏನು ಅಂತ. ನಾವ್ ಯಾವತ್ತೂ ಅವ್ರನ್ನ ಇಲ್ಲಿ ಕರ್ಸ್ಕೊಳ್ಳೋದು ಇಲ್ಲ, ಬರ್ರಿ ಅಂತ ನಾವು ಕರೆಯೋದು ಇಲ್ಲ. ಇಲ್ಲಿ ಕೂತಿದ್ದವನು ಸ್ವಲ್ಪ